ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಕರಿಯಾಕುಳ್ಳ ಫೈಟ್. ಆ ನಾಲ್ವರು ಸ್ನೇಹಿತರಿಂದ ಕೆಟ್ರ ಎಚ್ಡಿಕೆ. ಜಮೀರ್ ಹೇಳಿಕೆ ಹಿಂದೆ ಎಚ್ಡಿಕೆ ಕೈವಾಡುವಂತೆ. ಜಮೀರ್ ವಿರುದ್ಧ ಬೀದಿಗಿಳಿದ ಒಕ್ಕಲಿಗರು. ಚನ್ನಪಟ್ಟಣದಲ್ಲಿ ಚುನಾವಣೆ ಮುಗಿದ್ರೂ ಆರದ ಬೆಂಕಿ. ಜಮೀರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಕಿಡಿ. ದೇವೇಗೌಡರ ಪ್ರಚಾರ ನಿಖಿಲ್ಗೆ ವರವಾಯ್ತಾ? ಮುಡ ಅಕ್ರಮದ ಹಿಂದೆ ಆ ಮಂತ್ರಿಗಳು. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚನ್ನಪಟ್ಟಣ ಉಪಸಮರ ಮುಗಿತಾ ಇದ್ದಂತೆ ಮಾತಿನ ಸಮರ ಜೋರಾಗಿದೆ. ಜಮೀರ್ ವಿರುದ್ಧ ಮೈಸೂರಿನಲ್ಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಜಮೀರ್ ಸೇರಿ ಆ ನಾಲ್ವರ ಜೊತೆ ಇದ್ದದ್ದು ನನ್ನ ಕರಾಳ ದಿನಗಳು. ಆ ನಾಲ್ವರು ಕೆಸರು ಅಂತ ದೂರ ಇಟ್ಟಿದ್ದೇನೆ. ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತನಾಡಿಸ್ತೀರಾ? ನನಗೆ ಮೋಸ ಮಾಡಿದ ದಿನ ಏನಾಗ್ತೀನಿ ಅಂತ 100 ಬಾರಿ ಜಮೀರ್ ಹೇಳಿದ್ದಾನೆ. ಆ ಪದ ಯಾವುದು ಅಂತ ನನ್ನ ಬಾಯಿಂದ ಹೇಳಿಸ್ಬಿಡಿ ಅಂತ ಗುಡುಗಿದ್ರು. ಇನ್ನು ಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅಂತ ಜಮೀರ್ ನೀಡಿರುವ ಹೇಳಿಕೆಗೂ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಜಮೀರ್ ಅಹಮದ್ಗೆ ದುಡ್ಡಿನ ಮದ ಬಂದಿದ್ದು ಪಂಚರ್ ಅಂಗಡಿಯಿಂದ ಬಂದ ಕುಟುಂಬದಿಂದ ಗೌಡರನ್ನ ಖರೀದಿ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು 1000 ಬಾರಿ ಹೇಳೋರಲ್ಲ. ಮಕ್ಕಾಗೆ ಹೋಯ್ತಾರಲ್ಲ, ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಜಮೀರ್ ಮಧ್ಯೆ ಕರಿಯಾಕುಳ್ಳ ಸಮರ ಜೋರಾಗಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಉಪಚುನಾವಣೆ ಸಂದರ್ಭದಲ್ಲಿ ಜಮೀರ್ ಆ ಮಾತನ್ನ ಆಡಬಾರದಾಗಿತ್ತು. ಎಚ್ಡಿಕೆ ಮತ್ತು ಜಮೀರ್ ಗಳಸ್ಯ ಕಂಠಸ್ಯ ಅಂತ ಗುಡುಗಿದ್ರು. ಇನ್ನು ಕುಮಾರಣ್ಣ ಜಮೀರ್ ಇಬ್ರು ಚೆನ್ನಾಗಿದ್ದಾರೆ. ಕುಮಾರಸ್ವಾಮಿಗೆ ಹೇಳಿ ಅಭ್ಯಾಸ, ಅದಕ್ಕಾಗಿ ಜಮೀರ್ನಿಂದ ಆ ಮಾತನ್ನ ಹೇಳಿಸಿರಬಹುದು ಎಂಬುದು ನನ್ನ ಅಭಿಪ್ರಾಯ. ಹಿಂದೆಯೂ ಇಬ್ರು ಆತ್ಮೀಯರಾಗಿದ್ರು, ಸ್ನೇಹಿತರಾಗಿದ್ರು ಎಂದಿದ್ದಾರೆ. ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ. ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಕುಮಾರಣ್ಣ ಜಮೀರಣ್ಣ ಚೆನ್ನಾಗವ್ರೆ, ಅವ್ರಿಗೆ ಹೇಳಿಸ ಅಭ್ಯಾಸ ಅದೇ ಅದು ಹೇಳ್ತಿರ್ಬೋದು ಅಂತ ನನ್ನ ಅನಿಸಿಕೆ. ರಾಜ್ಯ ರಾಜಕೀಯದಲ್ಲಿ ಕರಿಯಾ ವರ್ಸಸ್ ಕುಳ್ಳ ಫೈಟ್ ಜೋರಾಗಿದೆ. ಈ ಹೊತ್ತಲ್ಲೇ ಕಾಲ ಕುಮಾರಸ್ವಾಮಿ ಎಂದಿದ್ದ ಜಮೀರ್ ಹೇಳಿಕೆಗೆ ಎಚ್ಡಿಕೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಾಮುಂಡಿ ತಾಯಿ ಮುಂದೆ ನಿಂತು ಹೇಳ್ತಾ ಇದ್ದೀನಿ ಕೇಳಿ. ಬಸವರಾಜ ಹೊರಟ್ಟಿ ಅವತ್ತು ನನ್ನ ಕುಮಾರ ಅಂತ ಅಂದಾಗ ಅವರನ್ನ ಹೊಡೆಯೋಕೆ ಹೋದ ಗಿರಾಕಿಯವರು. ಹೊರಟ್ಟಿ ಅವರು ಈಗಲೂ ಇದ್ದಾರೆ, ಅವರನ್ನೇ ಕೇಳಿ ಬೇಕಾದ್ರೆ. ಅವತ್ತು ಅವರನ್ನ ಹೊಡೆಯೋಕೆ ಇವರು ಹೋಗಿರ್ಲಿಲ್ವಾ ಅಂತ ಗುಡುಕಿದ್ರು. ಇನ್ನು ಕರಿಯಾ ಕುಳ್ಳ ಅಂತ ಮಾತಾಡಿಸ್ಕೊಳ್ಳುವ ಸಂಸ್ಕೃತಿಯಿಂದ ಬಂದವನು ನಾನಲ್ಲ. ಅವರ ಮಾತುಗಳು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಸಿಎಂ ಹಾಗೂ ಡಿಸಿಎಂ ಇಂಥ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು ನಾಗರಿಕ ಸರ್ಕಾರನ. ಇಂಥ ಮಾತು ಹೇಳಿದವರ ಮೇಲೆ ಎಷ್ಟು ಕೇಸ್ ಹಾಕಿ ಜೈಲಿಗೆ ಹಾಕಿಲ್ಲ ಈ ಸರ್ಕಾರ. ಈಗ ಯಾಕೆ ಸುಮ್ಮನೆ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನ ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂತ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ಏನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ. ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿದ್ರಲ್ಲ, ಅವರಿಬ್ಬರು ಬಹಳ ಆತ್ಮೀಯರು. ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು ಅವ್ರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ. ಚನ್ನಪಟ್ಟಣ ಉಪಸಮರದಲ್ಲಿ ಮತದಾನ ಮುಗಿದ್ರೂ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಕೈಪಾಳ್ಯದಲ್ಲಿ ಸ್ವಪಕ್ಷದಿಂದಲೇ ಅಸಮಾಧಾನ ಹೊಗೆಯಾಡಿದೆ. ಕುಮಾರಸ್ವಾಮಿಯನ್ನ ಟೀಕಿಸಿದ್ದ ಸಚಿವ ಜಮೀರ್ ಬಗ್ಗೆ ಸಿಪಿವೈ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಫೇಸ್ಬುಕ್ನ ನಾಗಮಂಗಲ ಯುವ ಕಾಂಗ್ರೆಸ್ನ ಟೀಮ್ ಎಂಬ ಪೇಜ್ನಲ್ಲಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಪೋಸ್ಟ್ ಮಾಡಿದ್ದು, ಚನ್ನಪಟ್ಟಣದಲ್ಲಿ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ಅದಕ್ಕೆ ಜಮೀರ್ ಹೇಳಿಕೆಯ ಕಾರಣ ಅಂತ ಬಿಂಬಿತವಾಗುವ ರೀತಿಯಲ್ಲಿ ಪೋಸ್ಟ್ ಮಾಡಿ ಅಸಮಾಧಾನ ಹೊರಹಾಕಿದ್ದಾರೆ. ಫೇಸ್ಬುಕ್ನಲ್ಲಿ ಕುಮಾರಸ್ವಾಮಿ ಹಾಗೂ ಜಮೀರ್ರ ಹಳೆಯ ದೋಸ್ತಿ ಫೋಟೋ ಹಾಕಿ ನಿಖಿಲ್ ನನ್ನ ಮಗನ ರೀತಿ ಅಂತ ಹೇಳಿದಾಗಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಇತ್ತ ನೆಲಮಂಗಲದಲ್ಲೂ ಜಮೀರ್ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ. ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದ್ದು ಜಮೀರ್ ಕೂಡಲೇ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಚನ್ನಪಟ್ಟಣ ಮಿನಿ ಕದನಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಈ ಬೆನ್ನಲ್ಲೇ ಚನ್ನಪಟ್ಟಣದಲ್ಲಿ ಗೆಲುವಿನ ಮಾಲೆ ಯಾರಿಗೆ ಎನ್ನುವ ಕುತೂಹಲ ಮನೆ ಮಾಡಿದೆ. ದೇವೇಗೌಡರ ಎಂಟ್ರಿಯೇ ನಿಖಿಲ್ಗೆ ದೊಡ್ಡ ವರವೋ, ಜಮೀರ್ ಹೇಳಿಕೆಯಿಂದಲೇ ಲಾಭವೋ ಎಂಬ ಪ್ರಶ್ನೆ ಮೂಡಿದೆ. ಮೊಮ್ಮಗ ನಿಖಿಲ್ ಪರ ದೇವೇಗೌಡರು ಹಳ್ಳಿಗೆ ತಿರುಗಿ ಪ್ರಚಾರ ಮಾಡಿದ್ದು ನಿಖಿಲ್ಗೆ ದೊಡ್ಡ ಪ್ಲಸ್ ಎನ್ನಲಾಗ್ತಾ ಇದೆ. ಸುಮಾರು 6 ದಿನ 18ಕ್ಕೂ ಹೆಚ್ಚು ಕಡೆ ಪ್ರಚಾರ ಸಭೆ ನಡೆಸಿ ಮತಬೇಟೆ ಮಾಡಿದ್ದ ದೇವೇಗೌಡರು ಮುಸ್ಲಿಂ ಮತ ಪಡೆಯೋದಕ್ಕೆ ಖುದ್ದು ದೇವೇಗೌಡರಿಂದ ಮುಸ್ಲಿಂ ನಾಯಕರನ್ನ ಭೇಟಿ ಮಾಡಿ ಮಾತು
ಮಾತುಕತೆ ನಡೆಸಿದ್ರು. ಒಕ್ಕಲಿಗ ಮತಗಳ ಜೊತೆಗೆ ತಿಗಳ, ಬೆಸ್ತ, ಅರಸು ಸೇರಿ ಸಣ್ಣ ಸಣ್ಣ ಸಮುದಾಯಗಳ ಮತಗಳ ಮೇಲೆ ಖುದ್ದು ದೇವೇಗೌಡರು ಕಣ್ಣಿಟ್ಟು ಪ್ರಚಾರ ಮಾಡಿದ್ದು ನಿಖಿಲ್ಗೆ ವರ ಎನ್ನಲಾಗ್ತಿದೆ. ಇನ್ನು ದೇವೇಗೌಡರ ಪ್ರಚಾರದ ಜೊತೆಗೆ ಸಚಿವ ಜಮೀರ್ ವಿವಾದದ ಹೇಳಿಕೆ ಜೆಡಿಎಸ್ ಅಭ್ಯರ್ಥಿಗೆ ವರವಾಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಯೋಗೇಶ್ವರ್ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಹೀಗಾಗಿ ಚುನಾವಣೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿಲ್ಲ ಅನ್ನೋ ಲೆಕ್ಕಾಚಾರ ಕೇಳಿಬರ್ತಾ ಇದ್ದು, ಬೂತ್ ಮಟ್ಟದಲ್ಲಿ ಜೆಡಿಎಸ್ ಅಷ್ಟು ಪ್ಲಾನ್ ಆಗಿ ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರವು ಜೆಡಿಎಸ್ ಪರ ವರವಾಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೂಡ ಹಗರಣದ ತನಿಖೆ ಚುರುಕು ಪಡೆದಿದೆ. ಈ ಹೊತ್ತಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಈಗ ಇಬ್ಬರು ಸಚಿವರಿಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ಸಿಎಂ ವಿರುದ್ಧದ ಇಡಿ ತನಿಖೆ ತೀವ್ರಗೊಳ್ತಾ ಇದ್ದ ಹಾಗೆ ಅಧಿಕಾರಿಗಳು ಈ ಇಬ್ಬರು ಸಚಿವರ ಹೆಸರನ್ನ ಹೇಳಿರುವ ವಿಚಾರ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಇಡಿ ಮೂಡಾದಲ್ಲಿ ಹಿಂದೆ ಕೆಲಸ ಮಾಡಿದ್ದ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದೆ. ಈ ವೇಳೆ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುವಾಗ ಇಬ್ಬರು ಸಚಿವರು ಪ್ರಭಾವ ಬೀರಿದ್ದಾರೆ. ಪ್ರಮುಖ ಸಚಿವರಿಂದಲೇ ಅಕ್ರಮ ನಡೆದಿದೆ ಎಂಬ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೂಡಾದ ಮಾಜಿ ಅಧಿಕಾರಿಗಳ ಹೇಳಿಕೆಯನ್ನ ಬೆನ್ನತ್ತಿರುವ ಇಡಿ ಈಗ ದಾಖಲೆ ಪರಿಶೀಲನೆಯನ್ನ ತೀವ್ರಗೊಳಿಸಿದೆ. ಒಂದು ವೇಳೆ ಅಧಿಕಾರಿಗಳ ಹೇಳಿಕೆಗೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳು ಸಿಕ್ಕಿದ್ರೆ ಇಡಿ ಇಬ್ಬರು ಸಚಿವರನ್ನ ವಿಚಾರಣೆಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ. ಮೂಡಾ ವಿಚಾರಣೆ ತೀವ್ರಗೊಳ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿರುವ ಕಾನೂನು ತಂಡದ ಜೊತೆಗೆ ಸಮಾಲೋಚನೆ ನಡೆಸಿ ಮುಂದಿನ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. ಮೂಡಾ ಹಗರಣದ ತನಿಖೆ ನಡೆಸ್ತಾ ಇರುವ ಇಡಿ ವಿಚಾರಣೆಗೆ ಹಾಜರಾಗಿದ್ದ ಮೈಸೂರು ಮಹಾನಗರ ಪಾಲಿಕೆಯ ನೌಕರನನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ. ಇಡಿ ಅಧಿಕಾರಿಗಳು ಮೂಡಾ ಹಗರಣದ ಕಿಂಗ್ ಪಿನ್ ದ್ವಿತೀಯ ದರ್ಜೆ ಸಹಾಯಕ ಬಿಕೆ ಕುಮಾರ್ನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇಡಿ ವಿಚಾರಣೆ ಬೆನ್ನಲ್ಲೇ ಕುಮಾರ್ನನ್ನ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಸೇವೆಯಿಂದ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕುಮಾರ್ ಪಾಲಿಕೆ ನೌಕರನಾಗಿ ಕೆಲಸವನ್ನ ಆರಂಭಿಸಿದ. ಹೆಚ್ಚುವರಿ ಕೆಲಸಕ್ಕಾಗಿ ಮೂಡಾಕ್ಕೆ ನೇಮಕ ಆಗಿದ್ದ. ಆದರೆ ಈತ ಮೂಡಾದಲ್ಲಿ ಕೆಲಸ ಮಾಡ್ತಾ ಮಹಾನಗರ ಪಾಲಿಕೆಯಲ್ಲೂ ಸಂಬಳ ಪಡಿತಾ ಇದ್ದ. 2 ಸರ್ಕಾರಿ ಕಚೇರಿಗಳಲ್ಲಿ ಏಕಕಾಲದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ವೇತನ ಪಡೆದು ಕಾನೂನು ಉಲ್ಲಂಘನೆ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಸೇವೆಯಿಂದ ವಜಾ ಮಾಡಲಾಗಿದೆ. 4 ದಿನಗಳ ಹಿಂದೆ ಬಿಕೆ ಕುಮಾರ್ಗೆ ಇಡಿ ಡ್ರಿಲ್ ಮಾಡಿತ್ತು. ಮೂಡಾದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವೇಳೆ ಹಲವು ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ಈತನ ಮೇಲಿದೆ. ಹಿಂದಿನ ಕಮಿಷನರ್ಗಳಿಗೆ ಖಾಲಿ ನಿವೇಶನಗಳ ಬಗ್ಗೆ ಮಾಹಿತಿ ಹಾಗೂ ಮಂಜೂರಾತಿ ಮಾಡೋಕೆ ಅಗತ್ಯವಿದ್ದಂತಹ ದಾಖಲೆಗಳನ್ನ ತಂದುಕೊಡ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ಮೂಡಾದಲ್ಲಿ ಸಂರಕ್ಷಿಸಿ ಇಡಲಾಗಿದ್ದ 8,000 ಸೈಟ್ಗಳ ಬಗ್ಗೆ ಕುಮಾರ್ ಮಾಹಿತಿ ನೀಡಿದ್ದ ಅಂತ ತಿಳಿದು ಬಂದಿದೆ.